ಇದನಾ ಸ್ವಂತ ಮನೆನಾ? ಎಷ್ಟು ದಿನ ಆಯ್ತು ಕಟ್ಟಿ? ಯಾವ ಏರಿಯಾ ಬರುತ್ತಿದ್ದು? ದೇವರಹಳ್ಳಿ ಕ್ರಾಸ್. ಹೇರವಳ್ಳಿ ಕ್ರಾಸ್. ಹಾ ಹಾ. ಅಮ್ಮರು ಏನಮ್ಮ ಚೆನ್ನಾಗಿದ್ರಮ್ಮ? ಅದ್ಯಾರ ಸೈಟ್ ಅದು? ಆ ಸೈಟ್ ಖಾಲಿ ಸೈಟಾ? ನಿಮ್ಗೇನು ಸಂಬಂಧಪಟ್ಟಿಲ್ಲ? ಓಕೆ. ಅಪ್ಪಿ ಸ್ವಲ್ಪ ಒಳಗಡೆ ಏನು ತಗೋಬೇಡ. ಹಾ. ಪಶ್ಚಿಮ ವಾಯವ್ಯ. ಇದೇನಿದು? ಹಾ ಹಾ. ಇದು ಯಾವಾಗಲಿಂದ ಕಟ್ಟಿರೋದು? ಇದು ನಿಮ್ ಮನೆ ಕಟ್ಟದಾಗಳಿಂದ ಕಟ್ಟಿರೋದ ಅಥವಾ ಏನಂತ? ಇದರಿಂದ ಇರ್ಲಿ ಏನೇನು ಬೇಡ, ತಲೆ ಕೆಡ್ಸ್ಕೊಬೇಡಿ. ಯಾವ್ದಿದು? ಆ ಬೋರ್ಡ್ ತಗೊಳಪ್ಪ, ನಮ್ ಇದ್ರಲ್ಲಿ ಹಾಕೋಕೆ. ಯಾವ ಕಲೆಕ್ಷನ್ ಅದು? ಹಾ, ನಮ್ಮ ಇವರು ಬೋರ್ಡ್ ನ ಝೂಮ್ ಮಾಡ ಕ್ಲೀನ್ ಆಗಿ. ಯಾವ ಏರಿಯಾ ಇದು? ಹಾ ಹಾ ಹಾ. ಯಾವ್ದು? ಮಾಗಡಿ ರೋಡ್, ಅಂಜನಾ ನಗರ. ಯಾವ ಟ್ರೆಂಡ್ಸಾ? ಹಾ ಹಾ ಹಾ. ಓಕೆ 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 ಓಕೆ. ಇಷ್ಟೇನ ಅಂಗಡಿ ನಿಮ್ದು? ನಿಮ್ಮ ಹೆಸರೇನಂತ ಹೇಳ್ರಿ? ಸುರೇಶ್ ಅವರೇ, ಇದೆಲ್ಲ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ನಾವು ಕುತ್ಕೊಂಡ ಪ್ಲೇಸ್ ಆಗ್ಲಿ ಇದೆಲ್ಲ ಬಹಳ ಚೆನ್ನಾಗಿದೆ. ಬಟ್ ಮನೆ ಇದೆಯಲ್ಲ, ಮನೆ ಕೂಡ ಸಪೋರ್ಟ್ ಮಾಡುತ್ತೆ. ಮನೆ ಕೂಡ ಅಂದ್ರೆ ಮನೆ ಚೆನ್ನಾಗಿದ್ರೆ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳೋದು. ಒಂದಕ್ಕೊಂದು ಲಿಂಕ್, ಇವು ಚೈನ್ ಲಿಂಕ್ ಇದ್ದಾಗ ಇದಕ್ಕೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಸರಿ ಮಾಡಿಸ್ಕೊಳ್ಳಿ. ಇದು ಕೂಡ ಇಲ್ಲಿ ಕೂಡ ಏನು ಹೆಚ್ಚಿನದಾಗಿ ನೀವು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ನಿಮಗೆ, ಅಷ್ಟೇ ಹಂಗಂತ ಅಷ್ಟೇ. ಅದೇ ದೊಡ್ಡದಾಗ ಏನು ಮಾಡಕ್ಕೇನು ಆಗ್ತಾ ಇಲ್ಲ. ಹಾ, ಅಂತ ಏನು ದೊಡ್ಡ ಮಟ್ಟಕ್ಕೇನು ಆಗ್ತಾ ಇಲ್ಲ. ಹೋಲ್ಸೇಲ್ ಮಾಡ್ತಿದ್ರಾ? ನೋಡಿ, ನಾನು ಮಾತು ಹೇಳಿದೆ ನಿಮ್ಗೆ. ಮೇಲೆ ಕೆಳಗೆ ಶೀಟ್ ಹಾಕಿದ್ವಿ. ಕೆಳಗೆ ಶೀಟ್ ಹಾಕಿದಾಗಳಿಂದ ತೊಂದರೆ ಆಗತ್ತೆ ಅಂತ ಹೇಳಿದೆ ನಾನು. 4 ತಿಂಗಳಲ್ಲಿ ತಾಯಿ ತೀರ್ಕೊಂಡ್ರು ಅಂತ ಹೇಳಿದ್ರಿ. ಓಕೆ ಅಲ್ವಾ? ಎಸ್. ಬೇರೆ ತೊಂದರೆಗಳು ಆದವು, ಅದೇ ಮಾತಾಡೋದು ಬೇಡ. ತೊಂದರೆಗಳು ಆದವು, ನಾವು ಮಾನಸಿಕವಾಗಿ ನಾವು ಹೋಗೋದು ಬೇಡ. ಎಸ್. ಒಂದು. ಎರಡನೇದು, ಮತ್ತೆ ಈ ರೋಡೆಲ್ಲ ಹೈಟ್ ಆಗ್ತಾ ಹೋಯ್ತಲ್ಲ, ಬೇರೆ 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 ತೊಂದರೆ ಆಗ್ತಾ ಹೋಯ್ತು. ಅರ್ಥಾಯ್ತಾ? ಸೊ ಹಾಗಾಗಿ ನಾನು ಚೆಕ್ ಮಾಡಿಸ್ಬೇಕು. ಇದಾಕಿದಲ್ಲ ಸಿಮೆಂಟ್ ಕಾಂಕ್ರೀಟ್, ಅದಕ್ಕೂ ನಮ್ಮ ಗೇಟ್ಗೂ ಲೆವೆಲ್ ಇದೆ, ಹೈಟ್ ಆಗಿಲ್ಲ. ಗೇಟ್ಗಲ್ಲ ನಾನು ಹೇಳೋದು, ನಮ್ಮ ಟೋಟಲ್ ಫ್ಲೋರಿಂಗ್ ಅದು ಲೆವೆಲ್ ಇದೆ. ಫ್ಲೋರಿಂಗ್ ಡೌನ್ ಇದೆ. ಇಲ್ಲ, ನಾನು ಚೆಕ್ ಮಾಡ್ಸಿದ್ದೀನಿ. ನೀರ್ ಬರ್ದೇ ಇಲ್ಲ ನನಗೆ 4 ಇಂಚಸ್ ಕಡಿಮೆ ಬರ್ತಾ ಇದೆ. ನೀರ್ ಬರ್ದೇ ಇಲ್ಲ ಅದುವರೆಗೂ ನಾನು 1 ವರ್ಷಕ್ಕೆ ಬಂದು ಏನು ಮನೆ ಬಗ್ಗೆ ಟೆನ್ಷನ್ ಇರಲಿಲ್ಲ. ಅಂಗಡಿ ಬರೋದು. ನೀವೊಂದು ಕೆಲಸ ಮಾಡಿ, ಏನೇನು ಮಾಡಕ್ ಹೋಗ್ಬೇಡಿ, ಜಸ್ಟ್ ಹೇಳಿದ್ದನ್ನ ಸ್ವಲ್ಪ ರಿಕವರಿ ಮಾಡ್ಕೊಳ್ಳಿ, ಮೇಲೆ ಕರಾಮ್ಬೋದು. ಹ್ಯಾಪಿ, ಚೆನ್ನಾಗಿರ್ತೀರಿ. ಗೊತ್ತಾಗುತ್ತೆ ನಿಮ್ಗಾಗ್ಲೇ. ಗೊತ್ತಾಗ್ತದ ನಂತರ ಬೇರೆ ಏನಾದ್ರು ಮಾಡ್ಕೊಳಕ್ಕಾಗತ್ತೆ. ಓಕೆ, ಬರ್ಲಾಗಾರ ನಾನು? 11 ಗಂಟೆಗೆ ಬರ್ತೀನಿ ಬೆಳಿಗ್ಗೆ. ಓಕೆ, ಬೆಳಿಗ್ಗೆ 10-11 ಗಂಟೆಗೆ ಅಂಗಡಿ ಬರ್ತೀನಿ. 2 ಗಂಟೆಗೆ ಇರ್ತೀನಿ. ಕೆಲಸ ಎಲ್ಲ ಮಾಡ್ತೀನಿ. ಇರ್ಲಿ ಕೆಲಸ ಮಾಡಿ ಅವ್ರು ಕೂರಿಸಿ ಊಟ ಮಾಡ್ಕೊಡ್ತೀನಿ. ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ. ಶರಣ 4 ಗಂಟೆಗೆ ಬರ್ತೀನಿ. 4 ಗಂಟೆಗೆ ವೇಟ್ ಮಾಡ್ತಿದಾರೆ ಕೆಂಗೇರಿಲಿ. ಕೆಂಗೇರಿ ವೇಟ್ ಮಾಡ್ತಿದಾರೆ, ಹೋಗಿ ಬರ್ತೇನೆ. ಬೇಡ ಬಿಡಿ, ಅಲ್ಲ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೋಡಿ, 1 ನಿಮಿಷ. ಇದನ್ನ ಎಷ್ಟು ವ್ಯಾಲ್ಯೂ ಇದ್ರದು? ಅಲ್ಲ, ಇದ್ರ ವ್ಯಾಲ್ಯೂ ಎಷ್ಟು? ಅರ್ಥ ಆಯ್ತಾ? ಈ ವ್ಯಾಲ್ಯೂನು ಕೊಟ್ರೆ ನಮ್ಗೆ ಹೆಲ್ಪ್ ಆಗತ್ತಲ್ವಾ? ನನಗೆ ತೀರ ದೇವ್ರು ಕೊಟ್ಟಿದ್ದಾನೆ. ಅದು ಬೇರೆ ವಿಚಾರ. ಫೋನ್ ಮಾಡ್ಬಿಟ್ಟು ಮಾಡ್ಲಪ್ಪ. ಆಮೇಲೆ ಬನ್ನಿ, ಫುಲ್ ಬರುತ್ತೆ. ಫುಲ್ ಆಗ್ತೀರಾ ಇಲ್ಲ? ಇಲ್ಲ, ಕಟ್ 95 ಅಲ್ಲ? 90 ಕೊಡಿ. 90 ಕೊಡಿ. ಏನ್ ಮಾಡ್ಬಿಟ್ಟೆ ನಾನು? ಯಾಕೆ ತೊಂದ್ರೆ ಇವೆಲ್ಲ ನಿಮ್ಗೆ? ಏನೋ ಯಾರನ್ನ ಬಂದ್ರು ಅವ್ರಿಂದ ರೂಢಿ ಇದೆ. ಏನೋ ಒಂದು ಹಾಗಂತಲ್ಲ, ಇದೆಲ್ಲ ತೊಂದ್ರೆ ಆಗತ್ತೇನೋ ಅನ್ನೋದು ಅಷ್ಟೇ ನನಗೆ, ಅಲ್ವಾ?
ಎಲ್ಲ ಅವಶ್ಯಕತೆ ಇರಲಿಲ್ಲ. ಕಲರ್ ವೈಟ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ? ಈ ವೈಟ್ ಬಾರ್ಡರ್, ಈ ಟೈಪ್ ಇರೋದು ಬಾರ್ಡರ್ ಪಂಚೆ ಮಾಡಲ್ಲ. ತರಿಸ್ಕೊಟ್ಟಿದ್ದಾರೆ, ತರಿಸಿದ್ದಾರೆ ಅಷ್ಟೇ. ಇದು ಹೌದ್ರಾ? ತೋರಿಸಿ ಅದನ್ನ. ಅಲ್ಲ ಇದು ಇದ್ಯಾವುದು ಇದಾಗ್ತಾರಲ್ವಾ, ಗಂಜಿ ಹಾಕ್ತಾರಲ್ವಾ? ಗಂಜಿ ಹಾಕಿ ಬರುತ್ತಾ? ಗಂಜಿ ಬೇಡ. ಸರಿ ಸರಿ ಸರಿ. ನನಗೆ ಅನಂತಪುರ ಎಲ್ಲ ಕಳಿಸಿಬಿಡ್ತಾರೆ. ಅನಂತಪುರದಲ್ಲಿ ಅನಂತಪುರದಿಂದ ಕಳಿಸ್ತಾರೆ ನನಗೆ ಒಟ್ಟಿಗಳು. ನಮ್ಮ ಒಬ್ರು ಇವರಿದ್ದಾರೆ, ಕ್ಲೈಂಟ್ ಇದಾರೆ. ಅವರೇ ಎಷ್ಟು ಜೊತೆ ಬೇಕು ಗುರುಳೆ ಅಂತ ಅವರೇ ವಾಲಂಟಿಯರ್ ಮಾಡಿ ಕಳಿಸ್ತಿರ್ತಾರೆ. ಸಂತೋಷ. ಈಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಿಲ್ಸ್ಬಿಟ್ಟೆ. ಕರೋನಾ ಬಂತು, ನಮ್ಮ ಊರಿಗೆ ತಪ್ಪಿ ಮತ್ತೆ ಮಾಡುತ್ತೆ. ಅಲ್ಲಿಂದ ಸ್ವಲ್ಪ ನಿಲ್ಸ್ಬಿಟ್ಟೆ ಹೋಲ್ಸೇಲ್ ಮಾಡೋದು. ಹೋಲ್ಸೇಲ್ ಎಲ್ಲ ಮಾಡ್ತಾ ಇದ್ವಿ, ಇಲ್ಲಿ ಇರಲಿಲ್ಲ. ಅಲ್ಲೇ ನೀವು ಹೇಳಿಲ್ಲ ಶೀಟ್ ಮನೆ, ಅಲ್ಲೆಲ್ಲ ಇರ್ತದೆ ಸ್ಟಾಕ್, ಇಟ್ಬಿಟ್ಟು ತಗೊಂಡೋಗೋದು. ಆ ಶೀಟ್ ಮನೆ ಯಾವಾಗ ಕಟ್ಟಿದ್ರೆ ಅಲ್ಲಿಂದ ಸ್ಟಾರ್ಟ್ ಕಂಡ್ರಿ ನಿಮ್ಗೆ ಗ್ರಾಚಾರ? ದೊಡ್ಡ ಗ್ರಾಚಾರ ಅದು ಅಲ್ವಾ? ಅಲ್ಲಿಂದ ಆಯ್ತು. ಆಮೇಲೆ ಮೇಲೆ ಮಾಡಿದಕ್ಕೆ ಅದಕ್ಕೆ ಇನ್ನೂ ದೊಡ್ಡ ಸಮಸ್ಯೆ. ಲೋನು ತಗೊಂಡ ತಕ್ಷಣ ಲೋನ್ ಕಟ್ತಾರೆ, ಮನೆ ಮಾಡ್ಬೇಕು. ತಮ್ಮ ಮನೆ ಬಿಡೋದು ನೀನು ಲೋನ್ ಕಟ್ಕೊ, ಮನೆ ಕೊಟ್ಟು ಏನೇ ಮಾಡ್ಕೊಂಡು ಹೋಗು. ಎಲ್ಲ ತಲೆ ಮೇಲೆ ಒಂದು ಕಲ್ಲು ಹಾಕೊಂಡಂಗೆ. ಅದಕ್ಕೆ ಏನು ಮಾಡಬೇಡಿ, ಜೀರೋ ಇನ್ವೆಸ್ಟ್ಮೆಂಟ್ ಮಾಡಿ. ನಾನು ಹೇಳಿದೆ ಒಂದು ಶೇಡ್ ನೆಟ್ಟು. ಈಗ ಶೀಟ್ ಹಾಕ್ಬೇಕಂದ್ರೆ ಎಷ್ಟು ಖರ್ಚು ಬರ್ತೇಳಿ? ಶೀಟ್ ಹಾಕ್ಬೇಕಂದ್ರೆ ಎಷ್ಟು ಖರ್ಚು ಬರ್ತೇಳಿ? ಒಂದ್ ಲಕ್ಷ ಖರ್ಚು ಬರ್ತದ. ನೀವು 5,000 ಅಲ್ಲ, ಒಂದು 3,000 ಮಾಡ್ಕೊಳ್ಳಿ. ಒಂದ್ ಆಂಗಲ್ ನಿಲ್ಸ್ಬಿಟ್ಟು, ಸ್ಕ್ವೇರ್ ಆಂಗಲ್ ನಿಲ್ಸ್ಬಿಟ್ಟು, ಅಲ್ಲಿಂದ ಒಂದು ತಂತಿಗಳು ಅಡ್ಡ ಕಟ್ಬಿಟ್ಟು ಅದ್ರ ಮೇಲೆ ಶೇಡ್ ನೆಟ್ ಕಟ್ಬಿಟ್ಟು ಸಾಕು, ಕವರ್ ಆದಂಗೆ. ಇಲ್ಲಿ ಇನ್ನೊಂದು ಕೆಲಸ ಮಾಡ್ತೀವಿ. ಈ ಬಂದ್ರಲ್ಲ ಮೈನ್ ರೋಡ್ ಟರ್ನ್ ಆದ್ರಲ್ಲ, ಅಲ್ಲಿ ಗುಜರಿ ಅಂಗಡಿ ಇದೆ, ಶೀಟ್ ಕಮ್ಮಿ ರೇಟ್ ಮಾಡ್ತಾರೆ. ಅದೇ ಒಟ್ಟು ನಿಮ್ಮ ಇದ್ದದ್ದು 200 ರೂಪಾಯಿ 300 ರೂಪಾಯಿ ಶೀಟ್ ಮಾಡ್ತಾರೆ. ಅದನ್ನ ತಂದ್ಬಿಟ್ಟು ಚಿಕನ್ ಎಲ್ಲ ಮಾಡ್ತಾರೆ. ಅದು ಮಾಡ್ಕೊಳ್ಳಿ, ತಪ್ಪು ಓಕೆ ಮಾಡ್ಕೊಳ್ಳಿ. ಇರ್ಲಿ ಬಿಡಿ ಇವ್ರೆ, ಜೊತೆಗೆಲ್ಲ ಸೆಟ್ ಆಗೋದು. ಬೇಕಲ್ಲ. ನೇರವಾಗಿ ಏನ್ ಅನಿಸ್ತು ನಿಮ್ಗೆ? ನನಗೆ ಏನೋ ಒಂದು ಅನಿಸ್ತು. ನೇರವಾಗಿ ಅನಿಸ್ಲಿಲ್ವಾ? ನಾನು ಅದ್ರಲ್ಲಿ ಏನು ಇನ್ನೊಂದು ಹೆಂಗ್ ಗೊತ್ತಾ, ನಿಮ್ ವಿಡಿಯೋಗಳು ನಾನು ವಿಡಿಯೋ ನೋಡ್ಕೊಂಡ್ರೆ ನಾನು ಒಂದು 50% 60% ನಾನು ಅನ್ಕೊಂಡ್ಬಿಟ್ಟೆ. ಮತ್ತೆ ನೀವು ಹೇಳ್ತಾ ಇದ್ದಲ್ಲ, ನಾನು ಅಲ್ಲೇ ಅನ್ಕೊಂಡೆ ನಾನೆಲ್ಲೋ ಮಿಸ್ಟೇಕ್ ಮಾಡಿದ್ದೀನಿ. ಮಿಸ್ಟೇಕ್ ಮಾಡಿದ್ದೀನಿ. ಅದರಿಂದ ನಂಗೆ ಈ ತರ ಆಗಿದೆ ಅನ್ಕೊಂಡೆ ನಾನು. ಅದಕ್ಕೆ ನೀವು ಬಂದು ಹೇಳ್ಬಿಟ್ಟೆ, ನಿಮ್ ಕಡೆ ಹೇಳ್ಬಿಟ್ರೆ ಇನ್ನೂ ಬಗ್ಗೆ ಗೊತ್ತಾಗ್ಬಿಡುತ್ತೆ ಅನ್ಕೊಂಡಮ್ಮ. ಅದೇ ಯಾಕಂದ್ರೆ ಇನ್ನೊಂದು ಓಪನ್ ಹೇಳ್ಬಿಡ್ತೀನಿ ವಿಷಯ. ಮೇಲ್ ಮನೆಗೆ ಹೋಗ, ಯಾಕಂದ್ರೆ ಮನೆ ಪ್ರಾಬ್ಲಮ್ ಇದೆ. ಹೇಳ್ದಂಗೆ ಇದನ್ನ ಶೀಟ್ ಮನೆ ಸ್ವಲ್ಪ ರೆಡಿ ಮಾಡ್ಕೊಂಡು ಮಾಡ್ಕೊಳ್ತೀನಿ. ಅದು ಹೇಳ್ದಲ್ಲ ಆಚೆ ಬಂದಿರೋ ಅದೇ 3 ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನಿಮ್ಗೆ 20% ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಫರ್ದರ್ ಆದಷ್ಟು ಏನ್ ಮಾಡ್ತೀವಿ ಗೊತ್ತಾ, ಮುಂದೆ ಕಲ್ಲಾಕಿದೆ ನೈಟ್ ಮಾಡಿ 20% ನಾನು ಹೇಳೋದು ರಿಕವರಿ ಆಗಿ 20% ಗೊತ್ತಾಗುತ್ತೆ. ತದನಂತರ ನೆಕ್ಸ್ಟ್ ವಿಸಿಟ್ ಅದು ಮುಂದೆ ಇಳಿಸ್ತೀನಿ ಕೇಳಿದ್ರಿ. ಹೌದಿಲ್ಲ, ಮುಂದೆ ಹೈಟ್ ಇದೆಯಲ್ಲ, ಅದು ಮುಂದೆ ಇಳಿಸ್ತೀನಿ. ಡೌನ್ ಮಾಡ್ಕೊಂಡು ಸುಮ್ಮನೆ ಒಂದು ಇಳಿದಂಗೆ ಹಂಗ್ ಮಾಡ್ಕೊತೀನಿ. ತುಂಬಾ ಹೈಟ್ ಇದೆ, ತುಂಬಾ ಇಳಿ ಬಂದು ಕೆಳಗಿದೆ. ಅದನ್ನ ಹೇಳ್ದಂಗೆ ಅದನ್ನ ಒಂದು ರೆಡಿ ಮಾಡಿದ್ದೀನಿ. ಹೈಟ್ 1 ರೆಡಿ ಅದನ್ನ ಕಲ್ ತಗ್ಸ್ಬಿಟ್ಟು 1 ರೆಡಿ ಮಾಡ್ಕೊತೀನಿ. ಮನೆಗೆ ಆ ಪ್ಲಾಂಟ್ಸ್ ಎಲ್ಲ ಕ್ಲಿಯರ್ ಮಾಡಿ. ಬರೀ ಅವ್ರಿಗೆ ಕ್ಲಿಯರ್ ಮಾಡಿ, ಪರಿಸರ ಅವರು ಗಿಡಗಳು ಅದೆಲ್ಲ ಇರ್ಲಿ, ಅದು ಕ್ಲಿಯರ್ ಮಾಡಿ. ಆ ಪ್ಲೇಸ್ ಕ್ಲಿಯರ್ ಮಾಡಿ, ಸರಿನಾ? ಆಮೇಲೆ ಅದು ಕಟ್ಟೆ ಮನೆ ಮುಂದೆ ಹಾಕಿದ್ದೀನಿ. ಏನಾಯ್ತು ಅದು ಕಲ್ಲು ಹಾಕಿದ್ದೀನಿ. ನಮ್ಮ ಮನೆ ಹೋಗ್ತದೆ ಗೇಟ್, ಅಷ್ಟಕ್ಕೆ ಮಾಡ್ಕೊಳ್ಳ. ಈ ಪೂರ್ತಿ ಮಾಡ್ಬೇಕು, ಪೂರ್ತಿ ಎಲ್ಲ ಫುಡ್ ಲೈನಾಗಿ ಪೂರ್ತಿ ಕ್ಲಿಯರ್ ಮಾಡಿ. ಪೂರ್ತಿ ಲೈನಾಗಿ ಡೌನ್ ಮಾಡೋಲ್ಲ. ಇಲ್ಲ ನಾವು ನಮ್ಮ ಮನೆ ಹೋಗಿ ಗೇಟ್ ಅಷ್ಟು ಮಾತ್ರ ಡೌನ್ ಮಾಡ್ತೀವಿ. ಯಾವುದು ನಮ್ಮ ಮನೆ ಮುಂದೆ ಹೋಗ್ತಿಲ್ಲ ಗೇಟ್ ಬಂದ್ರಲ್ಲ, ಅಷ್ಟಿಗೆ ಮಾತ್ರ ಗೇಟ್ ಇಲ್ಲ, ಅಷ್ಟಿಗೆ ಮಾತ್ರ ಅದು ಯಾವ್ದು ಕಟ್ಟೆ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಕಟ್ಟೆ ತೆಗೀರಿ. ಎಲ್ಲ ಕಂಪ್ಲೀಟ್ ಲೈನಾಗಿ ಮನೆಯಿಂದ ರೋಡ್ ಲೆವೆಲ್ಗೆ ಮಾಡಿ ಫಸ್ಟ್, ಸರಿನಾ? ಅಭಿಮಾನಕ್ಕೆ ಒಳ್ಳೇದಾಗಿ.